ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು TDS ಕ್ರಿಯೇಷನ್ಸ್ 1819. ನಾನು ಸುಷ್ಮಾ. ನಾನು ಇವತ್ತು ಡಿಫ್ರೆಂಟ್ ಆಗಿ ಕೆಲವು ಮಸಾಲೆಗಳನ್ನ ಚೇಂಜ್ ಮಾಡಿ ಮ್ಯಾಗಿಯನ್ನ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಾವು ನಮ್ಮನೆಗೆ ಏನೇ ತಗೊಂಬಂದ್ರೂ ಜಾಸ್ತಿ ಇಂಡಿಯನ್ ಮೇಕನ್ನೇ ಯೂಸ್ ಮಾಡೋದು. ಹಾಗಾಗಿ ನಾನು ಟಾಟಾ ಅವರ ಫ್ಯಾಬ್ಸ್ಟಾ ಮಸಾಲಾ ಮಾಜಾ ಮ್ಯಾಗಿಯನ್ನ ತಗೊಂಡಿದ್ದೀನಿ. ಈಗ ಮ್ಯಾಗಿ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀನಿ ನೋಡೋಣ ಬನ್ನಿ. ತರಕಾರಿನಲ್ಲಿ ಬೀನ್ಸ್, ಆಲೂಗೆಡ್ಡೆ, ಕ್ಯಾರೆಟ್, ಈರುಳ್ಳಿ, ಟೊಮ್ಯಾಟೊ ಇಷ್ಟನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಕರಿಬೇವನ್ನು ಸಹ ತಗೊಂಡಿದ್ದೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸಡನ್ ಪ್ಲಾನ್ ಆಗಿದ್ರಿಂದ ನಾನು ಬಟಾಣಿಯನ್ನ ತಗೊಂಡಿಲ್ಲ. ನಿಮಗೆ ಬೇಕಾದ್ರೆ ಮ್ಯಾಗಿ ಮಾಡುವಾಗ ಬಟಾಣಿಯನ್ನ ಆಡ್ ಮಾಡ್ಕೊಳ್ಳಿ. 2 ಹಸಿರು ಮೆಣಸಿನಕಾಯಿನ ತಗೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅರ್ಧ ಸ್ಪೂನ್ ಸಾಂಬಾರ್ ಪುಡಿಯನ್ನ ತಗೊಂಡಿದ್ದೀನಿ. ಹಾಗೆ ಚಿಕ್ಕ ಸ್ಪೂನ್ ನಲ್ಲಿ ಗರಂ ಮಸಾಲಾ ಪುಡಿಯನ್ನು ತಗೊಂಡಿದ್ದೀನಿ. ಫ್ರೆಂಡ್ಸ್, ನಾವು ಉಪ್ಪು ಮತ್ತು ಅಡುಗೆ ಎಣ್ಣೆಯನ್ನು ತೋರಿಸುವಾಗ 1/4 ಸ್ಪೂನ್ 1 ಸ್ಪೂನ್ ತೋರಿಸೋದಕ್ಕೆ ಆಗಲ್ಲ. ಯಾಕಂದ್ರೆ ಅಷ್ಟು ಕಡಿಮೆ ಕ್ವಾಂಟಿಟಿ ತೋರಿಸಿದ್ರೆ ಅದು ಸರಿಗೆ ಕ್ಯಾಮ್ರಾಗೆ ಕಾಣಿಸೋದಿಲ್ಲ. ಅದಕ್ಕೆ ಇಷ್ಟನ್ನ ತೋರಿಸ್ತಾ ಇದ್ದೀನಿ. ಬಟ್ ಇದರಲ್ಲಿ ಒಗ್ಗರಣೆಗೆ 4 ರಿಂದ 5 ಸ್ಪೂನ್ ಅಡುಗೆ ಎಣ್ಣೆಯನ್ನ ತಗೋತೀನಿ. 1/4 ಸ್ಪೂನ್ ಆಗುವಷ್ಟು ಉಪ್ಪನ್ನ ತಗೋತೀನಿ. ಸ್ಟವ್ ಆನ್ ಮಾಡಿ ಪ್ಯಾನ್ ಅನ್ನ ಸ್ಟವ್ ಮೇಲೆ ಇಟ್ಕೋತೀನಿ. ಪ್ಯಾನ್ ಬಿಸಿಯಾಗಿದೆ. ಈಗ ಇದಕ್ಕೆ 5 ರಿಂದ 6 ಸ್ಪೂನ್ ಅಡುಗೆ ಎಣ್ಣೆಯನ್ನ ಹಾಕೋತೀನಿ. ಅಡುಗೆ ಎಣ್ಣೆಗೆ ಸ್ವಲ್ಪ ನೀರು ಬಿದ್ದಿರೋದ್ರಿಂದ ಚಟಪಟ ಸಿಡಿತಾ ಇದೆ. ಎಣ್ಣೆ ಬಿಸಿಯಾಗಿದೆ. ಇದಕ್ಕೀಗ ಹೆಚ್ಚಿಟ್ಕೊಂಡಿರುವಂತ ಹಸಿರು ಮೆಣಸಿನಕಾಯನ್ನ ಹಾಕೋತೀನಿ. ಹಸಿರು ಮೆಣಸಿನಕಾಯನ್ನ ಹಾಕೊಂಡಿದ್ದ ನಂತರ ಇದರ ಹಿಂದೆನೆ ಈರುಳ್ಳಿಯನ್ನು ಸಹ ಸೇರಿಸ್ಕೋತೀನಿ. ಈರುಳ್ಳಿಯನ್ನು ಸ್ವಲ್ಪ ಕೈ ಆಡಿಸ್ಕೊಂಡು ಹಿಂದೆನೆ ಕರಿಬೇವನ್ನ ಸೇರಿಸ್ಕೊಂತೀನಿ. ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತ ಕ್ಯಾರೆಟ್, ಬೀನ್ಸ್, ಆಲೂಗೆಡ್ಡೆಯನ್ನ ಹಾಕೊಂಡು 2 ಮಿನಿಟ್ಸ್ ಫ್ರೈ ಮಾಡ್ಕೊತೀನಿ. ಮನೆಯಲ್ಲಿ ಕ್ಯಾಪ್ಸಿಕಮ್ ಇದ್ರೆ ಇದ್ರ ಜೊತೆಗೆ ನೀವು ಕ್ಯಾಪ್ಸಿಕಮ್ ಕೂಡ ಆಡ್ ಮಾಡ್ಕೊಬಹುದು. ತರಕಾರಿ ಎಲ್ಲ ಬೇಗ ಬೇಯಲಿ ಅಂತ 1/4 ಸ್ಪೂನ್ ಆಗುವಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೀಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತ ಟೊಮ್ಯಾಟೋವನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂತೀನಿ. ಸೈಡ್ ಅಲ್ಲಿ ನಾನು ಮ್ಯಾಗಿಯನ್ನ ನನಗೆ ಎಷ್ಟು ಕ್ವಾಂಟಿಟಿ ಬೇಕು ನೋಡ್ಕೊಂಡು ಮ್ಯಾಗಿಯನ್ನ ತೆಗೆದಿಟ್ಕೊತಾ ಇದ್ದೀನಿ. ಅದನ್ನ ನಾನು ಸಣ್ಣದಾಗಿ ಪೀಸಸ್ ಮಾಡಿ ಇಟ್ಕೊಂತೀನಿ. ಹಾಗೆ ಮ್ಯಾಗಿ ಮಸಾಲಾನು ಕೂಡ ತೆಗೆದಿಟ್ಕೊಂಡಿದ್ದೀನಿ. ನೀವು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಂತ ನೋಡ್ಕೊಂಡು ಮ್ಯಾಗಿಯನ್ನ ತಗೊಳ್ಳಿ. ಈಗ ಇದಕ್ಕೆ ನಾನು ತೆಗೆದಿಟ್ಕೊಂಡಿರುವಂತ ಸಾಂಬಾರ್ ಪುಡಿ ಮತ್ತು ಗರಂ ಮಸಾಲನ್ನ ಸೇರಿಸ್ಕೊತಾ ಇದ್ದೀನಿ. ಸಾಂಬಾರ್ ಪುಡಿ, ಗರಂ ಮಸಾಲ ಹಾಕೊಂಡಿದ್ದ ನಂತರ ಎಲ್ಲದಕ್ಕೂ ಹೊಂದ್ಕೊಳ್ಳೋ ಹಾಗೆ ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೋಬೇಕಾಗುತ್ತೆ. ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಗುಡ್ ಕಮೆಂಟ್ ಅನ್ನ ಕೊಡಿ. ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ನೇಬರ್ಸ್ಗೆ ವಿಡಿಯೋವನ್ನ ಶೇರ್ ಮಾಡಿ. ಈ ಮಸಾಲೆಗಳೆಲ್ಲ ತರಕಾರಿ ಜೊತೆ ಚೆನ್ನಾಗಿ ಫ್ರೈ ಆದ ನಂತರ ನಾನು ನೀರನ್ನ ಹಾಕೋತಾ ಇದ್ದೀನಿ. ಇದು ಮಸಾಲಾ ನೀರಲ್ಲಿ ಚೆನ್ನಾಗಿ ಬೆಂದು ಮೆತ್ತಗಾಗಬೇಕು, ಅಲ್ಲಿವರೆಗೂ ಬೇಯಿಸ್ಕೊಂತೀನಿ. ನೀರು ಕುದಿ ಬಂದಿದೆ. ಈ ಟೈಮಲ್ಲಿ ಮ್ಯಾಗಿ ಜೊತೆ ಬಂದಿರೋ ಮ್ಯಾಗಿ ಮಸಾಲಾ ಪ್ಯಾಕೆಟ್ಸ್ ಗಳನ್ನ ಹಾಕೋತಾ ಇದ್ದೀನಿ. 4 ಮ್ಯಾಗಿನ ತಗೊಂಡಿದ್ದೆ, 4 ಪ್ಯಾಕೆಟ್ಸ್ ಗಳನ್ನ ಹಾಕೋತಾ ಇದ್ದೀನಿ. ಈ ಮಸಾಲೆಗಳೆಲ್ಲ ತರಕಾರಿ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು. ಹಾಗಾಗಿ ಒಂದು 2 ಮಿನಿಟ್ಸ್ ವೇಟ್ ಮಾಡಿ ನಾವು ಮ್ಯಾಗಿಯನ್ನ ಆಡ್ ಮಾಡ್ಕೋಬಹುದು. ನೀವು ಇದೇ ರೀತಿ ನಿಮ್ಮ ಮನೆಯಲ್ಲಿ ಮ್ಯಾಗಿಯನ್ನ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಅನ್ನ ಹಾಕಿ. ಇದಕ್ಕೀಗ ಪೀಸಸ್ ಮಾಡಿ ಇಟ್ಕೊಂಡಿರುವಂತ ಮ್ಯಾಗಿಯನ್ನ ಸೇರಿಸ್ಕೊತಾ ಇದ್ದೀನಿ. ತರಕಾರಿ ಮತ್ತು ಮಸಾಲಾ ನೀರಿನ ಜೊತೆ ಹಾಕೊಂಡಿರುವಂತ ಮ್ಯಾಗಿಯನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಿರುಗಿಸ್ಕೋಬೇಕಾಗತ್ತೆ. ಮ್ಯಾಗಿ ಮಸಾಲಾ ನೀರಿನ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು. ಹಾಗೆ ಮ್ಯಾಗಿ ಸ್ವಲ್ಪ ಮೆತ್ತಗಾಗೋವರೆಗೂ ತಿರುಗಿಸ್ಕೋಬೇಕಾಗತ್ತೆ. ಮ್ಯಾಗಿ ಲವರ್ಸ್, ಮ್ಯಾಗಿಯನ್ನ ಯಾರ್ಯಾರು ಇಷ್ಟಪಡ್ತೀರಾ ಈ ರೀತಿಯಾಗಿ ಮ್ಯಾಗಿಯನ್ನ ಮಾಡಿ ನಂತರ ಹೇಗ್ ಬಂತು ಅಂತ ಕಮೆಂಟ್ ಅನ್ನ ಹಾಕಿ. ಇದೀಗ ಕಂಪ್ಲೀಟ್ ಆಗಿ ಆಗಿದೆ, ಚೆನ್ನಾಗಿ ಬೆಂದಿದೆ ಕೂಡ. ಈಗ ಸ್ಟವ್ ಅನ್ನ ಆಫ್ ಮಾಡಿಕೊಂಡು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.